600 ಗ್ರಾಂನ ಬೆಳ್ಳಿ ಖಡ್ಗ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ. ಹೌದು. ಅಂದ್ರೆ ಅಂದ್ಕೊಂಡಿದ್ರ ಅವ್ರದ್ದೇನಾದ್ರು ಹರಕೆ ಇತ್ತ ಆ ಬಗ್ಗೆ ಏನಾದ್ರು ಹೇಳಿದ್ರ? ಅದನ್ನ ಅವ್ರ ಹತ್ರ ಕೇಳ್ಬೇಕು, ನಮ್ಮ ಹತ್ರ ಕೇಳಿದ್ರೆ ಆಯ್ತು. ಏನ್ ವಿಶೇಷ ಪೂಜೆ ಆಯ್ತು ಇವತ್ತು ಅವ್ರು ಭೇಟಿ ಕೊಟ್ಟ ಸಂದರ್ಭ? ಏನಿಲ್ಲ, ಬಂದ್ರೆ ಎಲ್ರು ಪೂಜೆ ಮಾಡಿದಾಗ ಅವರು ಒಂದು ಪೂಜೆ ಮಾಡಿದ್ರು ಅಷ್ಟೇ. ಸಂಕಲ್ಪ ಮಾಡಿದ್ದು ಮತ್ತೆ ಕೈಗೆ ಸಂಕಲ್ಪ ಏನು ಮಾಡ್ಲಿಲ್ಲ, ನೇರ ದೇವಸ್ಥಾನಕ್ಕೆ ಬಂದು ಗರ್ಭಗುಡಿ ಎದುರು ನಿಂತು ಪೂಜೆ ಮಾಡಿದೆ ಅಷ್ಟೇ. ರಾತ್ರಿ ಬಂದನ್ ಬಾರ ಸುರ ಹಗಲು ಬಾರ ಸುರ ಲೇ ಹೆಣಗ ಏನಿ ಚಂದ ಮಾತಾಡ. ಹಗಲು ಬಾರ ಸುರ ಹಗರಿದ್ ಬಣ್ಣ ಹೊಡಕ್ ಹೋಗ್ತಾನೆ ಅನ್ನೋದು ಗೊತ್ತೈತಿ ನಿಂಗೆ? ರಾತ್ರಿ ಬಾರ ಸುರ ಲೇ ಹೆಣಗ ಹಗಲು ಬಾರ ಲೇ ನನ್ನ ಮನೆ ಮುರಿ ಮತ್ ಹುಟ್ಟಿದ್ರ ನೀ ಹುಟ್ಟಿದ್ರ ಬಾ. ಜೀವಾದ ಗಂಡ್ಸಾದ್ರ ಹಗಲತ್ವ ನೀ ನಿಜವಾದ ಗಂಡ್ಸಾದ್ರ ರಾತ್ರಿ ಬಾ. ನನ್ನ ಮನೆ ಬನ್ನಿ ನೋಡ್ಕೊಂಡ್ಬಿಡ್ತಾನೆ ನಿನ್ನ. ಈಗ ಬರ್ತಾನೆ ಮನಿ ಮುಡ್ತೀನಿ, ಬರ್ತಾನೆ ಈಗ. ರೊನಾಲ್ಡೋಗೆ ಈ ಸತಿ ಲಾಸ್ಟ್ ಚಾನ್ಸ್ ಮ್ಯಾಚ್ ಫುಟ್ಬಾಲ್ ವರ್ಲ್ಡ್ ಕಪ್ ಗೆಲ್ಲಕ್ಕೆ. ಹೌದು. ನೀನು ಫುಟ್ಬಾಲ್ ನೋಡ್ತೀಯಾ? ನೋಡ್ತೀನೋ. ನಿನ್ನ ಫೇವ್ರೆಟ್ ಪ್ಲೇಯರು? ಇವನು ಲಕ್ಷ್ಮಿ ಅಮ್ಮ. ಲಕ್ಷ್ಮಿ ಅಮ್ಮನ ಲೇಡೀಸ್ ಅಲ್ಲಲ್ಲೋ, ಜೆಂಟ್ಸ್ ಅಲ್ಲಿ. ಜೆಂಟ್ಸೇ ಕಣ ಅವನು. ಲಕ್ಷ್ಮಿ ಅಮ್ಮ ಯಾರೋ? ನಾನು 10 ವರ್ಷದಿಂದ ನೋಡ್ತಿದ್ದೀನಿ. ಬೇರೆ ಪ್ಲೇಯರ್ ಹೆಸರು ಹೇಳು. ಇವನು BCom BBA ಯಾವ್ದು? ಮಚ್ಚ, ನಿನ್ ಗರ್ಲ್ ಫ್ರೆಂಡ್ ಕರಿತಾಳ್ವಾ? ಬಂದೇ ಇರೋ. ಆ ಆಂಟಿ ಹಂಗೆ ಹೇಳಿದ್ರಲ್ಲ. மெஸ்ஸி டி-ஷர்ட் இறக்கி வச்சுக்கிறேன் பாருங்க. லட்சுமி அம்மாள், அர்ஜென்டினா மெஸ்ஸி, பிகாம் சரிமான ஒரு ஜெர்சி கிளாத் கிரிக்கெட் வீரர் போட்டுன்னு விளையாடுற மாதிரி அழகா கொண்டாந்துருக்கிறான். KA கக்கா. Guess the football player's name. Lamine Yamal. நம்ம லட்சுமி அம்மா. Argentina Messi. ஆண்ட்ரி மெஸ்ஸி. Beckham. பிகாம். My favorite Cristiano Ronaldo. நரோடா. Which team is this? RCB. JCB. ಒಂದೇ ಸಲ ಮಾಡ ಪ್ಲೀಸ್. ಇನ್ನು ಒಂದೇ ಸಲ ಪ್ಲೀಸ್. ಡಬಲ್ ಗೇಮ್ ಆನೆಗಳು ಗಂಡಸರನ್ನ ಕಂಡ್ರೆ ದೆಂಗಕ್ಕೆ ಬರ್ತವೆ. ಈಗ ಇವ್ರ ಅಪ್ಪ ಫೋನ್ ಮಾಡಿ 5 ಲಕ್ಷ ರೂಪಾಯಿ ಕೇಳ್ರಿಲೇ. ನಿಮ್ಮ ಅಪ್ಪ 5 ಲಕ್ಷ ರೂಪಾಯಿ ಹೋಗರ ನೋಡೇನಲ್ಲಿ. ಗೊತ್ತೈತೆ ನಿನ್ನ ಏರಕ್ ದೊಡ್ಡ ಡಾನ್ಗಳು ನಾವು. ನಿಮ್ಮಂತ ಡಾನ್ಗಳಿಗೆ ಇಲ್ಲಿ ಹಿಡ್ಕೊಂಡನ್ಲೇ ನಾನು. ನಮ್ನ ಎಲ್ಲಿ ಹಿಡ್ಕಂತಾನೆ ಅಂದಿಲ್ಲ ನೀನು? ಬಾರ ಸೂರ, ರಾತ್ರಿ ಬಂದ ಬಾರ. ಹಗಲು ಬಾರ ಸುರ ಲೇ ಹೆಣಗ ನೆಟ್ಟು ಮಾತಾಡ ಮಿಟ್ರಿ ಕೂತೇನೆ ಯಾಕ? ಹಗಲು ಬಾರ ಲೇ ನನ್ನ ಮನೆ ಮುರಿ ಹಗಲು ಹೊತ್ ಗೊಂಡಿ ಕೆಲ್ಸಕ್ಕೆ ಹೋಗ ನನಗ್ ಗೊತ್ತಿಲ್ಲೇನ. ಬಾರ ಸೂರ, ರಾತ್ರಿ ಬಂದಾನೆ. ನಿಮ್ಮ ಅಪ್ಪ ಹುಟ್ಟಿದ್ರ ನೀನ್ ಹುಟ್ಟಿಯಲ್ಲ, ರಾತ್ರಿ ಬಾರ ಸೂರ. ನೀನು ನಿಜವಾದ ಗಂಡ್ಸಾದ್ರ ಹಗಲತ್ವ. ನೀ ನಿಜವಾದ ಗಂಡ್ಸಾಗಿದ್ರ ರಾತ್ರಿ ಬಾರ. ಈಗ ಏನ್ ಗೊತ್ತಾ, ನೀನ್ ಹೇಳ್ಬೇಡ, ನಾನು ಹೇಳ್ತೀನಿ ಸುಮ್ಮರು. ಈ ಸ್ಟೇರಿಂಗ್ ಇದೆಯಲ್ಲ, ಈಗ ತಗ್ಸಾಕ್ಬಿಡಿದ್ನ ಪಂಜಾಬಿ ಲಾರಿದ್ ಬರ್ತದೆ ಗೊತ್ತಾ, ಕುಚ್ ಇಲ್ಲೆಲ್ಲ ಇರ್ತದಲ್ಲ, ಅದ್ನ ಹಾಕ್ಸ್ಕೊಬಿಡುವ. ಇದ್ಯಾವ್ದು ಇದು ಸ್ಕ್ರೀನು? ಏನು ಕಾಣೋದಿಲ್ಲ, ಏನು ಇಲ್ಲ. ಸುಮ್ನೆ ಏನಕ್ಕೆ ಬಚ್ಚ ಇದು? ಲೇ ಎಮ್ಮ, ಇದು 21 ಇಂಚಿನ ಟಿವಿ ಬರ್ತದೆ ಕಣ, ಅದ್ನ ಹಾಕ್ಸ್ಬಿಡು. ಯಾವ್ದ ಇದು ಆರನ್ನು ಕೇಳೋದೇ ಇಲ್ವಲ್ಲೋ. ಈ ತಗ್ಸ್ಬಿಟ್ಟು ಪಂಜಾಬಿ ಲಾರಿ ಆರನ್ ಬರ್ತದೆ ಅನ್ಕೊಂಡು ನೀನ್ ಕೊಲಂಬಿಯಾ ತ ಬರ್ತಿದ್ರು ನೀನ್ ಹೆಂಡತಿ ಗೊತ್ತಾಗ್ಬಿಡ್ಬೇಕು. ಯಾವ್ದೇ ಇದು ಲೇ, ಗುಜರಿಲಿ ಬಸ್ಗಳದ್ದು ಇಷ್ಟು ಉದ್ದ ಗೇರ್ ನಾಪ್ ಸಿಗ್ತದೆ. ಹಿಂಗ್ ಹೇಳೋದು ಹಿಂಗ್ ಹಾಕಿದ್ರೆ ಹಿಂದೆವರೆಗೂ ನೀನ್ ಗೇರ್ ಹಾಕ್ತಿದ್ಯ ಅಂತ ಗೊತ್ತಾಗ್ಬೇಕು. ಅಂತದ್ ಹಾಕ್ಸ್ಬಿಡು. ಪುಷ್ಟ ಆಗ್ಬಿಟ್ಟಣ. ಇವೆಲ್ಲ ಸೆನ್ಸಾರ್ಗಳು ಹೋಗ್ಬಿಟ್ರೆ ಕಷ್ಟ ಕಣ. ಈ ಆಟ ಸ್ಟಾರ್ಟ್ ಬರ್ತದೆ ಅಂತ ಹೇಳಿದ ತಕ್ಷಣ ಒಂದಕ್ಕೆ ಕಿಕ್ ಸ್ಟಾರ್ಟ್ ಆಗುತ್ತದೆ. ಅದ್ನ ಹಾಕ್ಸ್ಕೊಬಿಡು, ಭಾರಿ ಮಜಾ ಅದು. ಅದೇ ಸಾಲಿ ಕಿತ್ತೋದ್ ನನ್ನ ಮಗನೇ. ಮಾಡಿಫಿಕೇಶನ್ ಐಡಿಯಾ ಕೊಡು ಅಂತಂದ್ರೆ ಕಾರ್ನ ಗುಜರಿಗೆ ಹಾಕೋ ಲೆವೆಲ್ಗೆ ಹೇಳ್ತೀಯ. ಪಂಜಾಬಿ ಸ್ಟೇರಿಂಗ್ ಅಂತೆ, ಪೆಪ್ಪರ್ ಮೆಪ್ಪೆ ಆರನ್ ಅಂತೆ. ಜನ್ಮಾಳೋಗ
ಏನು ಹೇಳಿ? ಹಾಯ್ ಸರ್, ನಾವು ಬಡವರಿಗೆ ಸಹಾಯ ಮಾಡ್ಬೇಕಂತ ಅನ್ಕೊಂಡಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. బొమ్మ డై ఏ మచ్చావాయి ఓలే ఏండా నీ వేలకి పోలే. ಇರೋ ನಿಮಿಷ ಕಸ್ಟಮರ್ ಬಂದವ್ರೆ, ಫೋನ್ ಮಾಡ್ತೀನಿ. ನೀನೇನ ಮನೆ ಹೋಗ್ತಾ ಇರೋದು? ಹೌದು ಸರ್, ನೀವೇ ನಮ್ಮ ಮನೆ ಓನರು? ಹೂನಪ್ಪ, ಬಾ ರೂಲ್ಸ್ ಎಲ್ಲ ಹೇಳ್ತೀನಿ ಬಾ. ರೂಲ್ಸ್ ನಂಬರ್ 1, ನಿಮ್ ಮನೆಗೆ ಡೈಲಿ ನ್ಯೂಸ್ ಪೇಪರ್ ಹಾಕ್ಸ್ಕೊಬೇಕು. ನನಗೆ ಓದಕ್ ಬರಲ್ವಲ್ಲ? ನೀರ್ ಬರ್ದೇ ಇದ್ದಾಗ ನಿಂಗೆ ಅರ್ಥ ಆಗುತ್ತೆ. ಆಮೇಲೆ ಸ್ನಾನ ಎಲ್ಲ ಮಾಡಬಾರ್ದು. ವಾರಕ್ಕೊಂದ್ಸರಿ ಮಾಡ್ಕೊಬೋದಾ? ತಿಂಗಳಿಗೊಂದ್ಸಲಿ ಮಾಡ್ಕೊ. ಬೈಲಿ, ನಿನ್ಗೊಬ್ಬನಿಗೆ ಪರ್ಮಿಷನ್ ಕೊಟ್ಟಿರೋದು. ನಮ್ ಬಿಲ್ಡಿಂಗ್ ಅಲ್ಲಿ ಬೇರೆ ಯಾರು ಸ್ನಾನ ಮಾಡಲ್ಲ. ಆಮೇಲೆ ಸೆಕೆ ಜಾಸ್ತಿ ಆಯ್ತು ಅಂದ್ಬಿಟ್ಟು ಫ್ಯಾನ್ ಹಾಕ್ಬಾರ್ದು. ಆ ಟಿವಿ ಆನೇ ಮಾಡಬಾರ್ದು. ನಾನ್ ಬಂದಾಗ ಬೇಕಾರೆ ಯಾವ್ದನ್ನ ಒಳ್ಳೆ ಪಿಕ್ಚರ್ ಹಾಕ. ಆಮೇಲೆ ನಾನು ಇಲ್ದೇ ಇದ್ದಾಗ ಲೇಡೀಸ್ನೆಲ್ಲ ಕರ್ಕೊಂಬರ್ಬಾರ್ದು. ನೀವ್ ಇದ್ದಾಗ ಕರ್ಕೊಂಬರ್ಬೋದಾ? ಆಮೇಲೆ ಹೇಳ್ತೀನಿ ನೀರು. ಇನ್ನೊಂದು ಮೇನ್ ಹೇಳ್ತೀನಿ ಕೇಳು. ನಾನ್ ಸಿಕ್ದಾಗೆಲ್ಲ ಡೈಲಾಗ್ ಹೊಡೆದಿ ಮಾತಾಡ್ಸ್ಬೇಕು. ಡೈಲಾಗ್ ಅಂದ್ರೆ ನಂಗೆ ತುಂಬಾ ಇಷ್ಟ. ನನಗೆ ಡೈಲಾಗ್ ಬರಲ್ವಲ್ಲ? ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳು. ಏನ್ ನಿನ್ನ ಹೆಸರು? ರಾಜ. ಏನೋ ಮಚ್ಚ ರಾಜ, ಖಾನಾ ಖಾಕೋ ಸೋಜಾ. ನೋಡಿ, ಹಿಂಗಿರ್ಬೇಕು ಡೈಲಾಗ್ ಅಂದ್ರೆ. ಸರಿ ಅಣ್ಣ, ನೀವು ಹೇಳಿರೋ ರೂಲ್ಸ್ ಎಲ್ಲ ನನಗೆ ಇಷ್ಟ ಆಯ್ತು. ಹಾಗಾದ್ರೆ ಟೋಕನ್ ಅಡ್ವಾನ್ಸ್ ಕೊಡು. ನನ್ನ ಹತ್ರ ಈಗ 1000 ರೂಪಾಯಿನೇ ಇರೋದು. ಯಾವನ್ ಗಳ್ತೀಯ 1000 ರೂಪಾಯಿ ಅಂತ? ತಪ್ಪಾಗಿ ಹೇಳಿದ್ರೆ ಸಾರಿ ಅಣ್ಣ. 50 ರೂಪಾಯಿ ಕೊಡ್ಬರಿ ಸಾಕು. ಸಾಕಾ? ಓಕೆ ಅಣ್ಣ. ಬಾ, ಸೈಡ್ ಬಂದ್ ಕೊಡು. ಪೊಲೀಸ್ ಅವ್ರ ತರನ ಕೇಳ್ತಿರಲ್ಲಪ್ಪ. ನಮ್ಮಪ್ಪ ಒಂಜಾನ ಕೋಳಿ ಮಗ ಬಂದ ನೋಡ ಕೋಳಿ ಮಗ. ಯಾಕೆ ಹಂಗಂತಿದ್ಯಾ? ನಿನ್ ಕೋಳಿ ಗುಡ್ದವ್ನ್ ಕೋಳಿ ಮಗ ಅಂತಲ್ಲ, ಇನ್ನೇನ್ ಅನ್ನಕ್ಕಾಗುತ್ತೆ? ಹಂಗಿದ್ರೆ ನೀನ್ ದವಡೆಲ್ ಬೆಳೆಯೋನು. ನಿನ್ನ ದವಡೆಕ್ಕೆ ಬಾಲ್ ಅಂತ ಕರೀಲ. ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಸಾಕ್ ಮುಚ್ಚಲ ಕವಡೆ. ನಿಮ್ಮಿಬ್ರಿಗೂ ನನ್ನ ಸಂಪತ್ತನ್ನ ಇವತ್ತೇ ಭಾಗ ಮಾಡ್ತಾ ಇದ್ದೀನಿ. ಇವಾಗ ನನ್ನ ಹೆಸರಾಗಿರೋ ಸುಮಾರು 40 ಕುಂಟೆ ಜಮೀನು ಈಗಾಗಲೇ ಬ್ಯಾಂಕ್ನಾಗ ಅಡ ಇಕ್ಕೇನಿ. ಬೇಕಾದನ್ ಬಿಡಿಸಿ ಹೇಳ್ರಿ. ತಾತನ ಕಾಲದಿಂದ ಬಂದಿರೋ ಈ ಭವ್ಯ ಬಂಗ್ಲೆನ ಸಮ್ನೆ ಹಂಚುತ್ತಾ ಇದ್ದೀನಿ ಇಬ್ರು. ಕೊನೆದಾಗಿ 3 ಲಬ್ಕಿರೋ ಕುಕ್ಕರ್, ಎಲ್ರು ಮನಿ ಕೆಂಡ ತಿರ್ಗ ಅಂತ ಒಂದ್ ಮಿಕ್ಸಿ, ಅರ್ನರ್ ಇಲ್ದೇ ಇರೋ ಸ್ಟವ್, ಕಂಡು ಬಿದ್ದಿರೋ 3 ಪಾತ್ರೆನ ನಾನಿರೋವರೆಗೂ ತಾವುಗಳು ಜೀವನ ಉಪಯೋಗಕ್ಕೋಸ್ಕರ ಬಳಸ್ಕೋಬಹುದು. ನಂದು ಯಾವ್ದೇ ತಕರಾರಿಲ್ಲ. ಲಲಿತ್ ಲೌಡೆ ಬಾಲ್ ಅಂತ ನೀನೇನಾ? ಹೌದು, ನಾನೇ. ನಿಮ್ಗೆ ಹೆಂಗ್ ಗೊತ್ತಾಯ್ತು ನನ್ನ ಹೆಸರು? ಅದೆಲ್ಲ ಹಂಗೆ, ನಾವು ಗೌರ್ಮೆಂಟ್ ಕಡೆಯಿಂದ ಬಂದಿರೋದು. ಪಾಪ್ಯುಲೇಷನ್ ಚೆಕ್ ಮಾಡ್ತಾ ಇದೀವಿ. ಮಾಡ್ಕೊಡಿ, ಹಂಗೆ ಹೇಳ್ತೀರಾ? ಸರಿ, ಮನೇಲಿ ಎಷ್ಟು ಜನ ಇದ್ದೀರಾ? ತುಂಬಾ ಜನ ಇದೀವಿ ಸರ್, ದೊಡ್ಡ ಕುಟುಂಬ ನಮ್ದು. ನಮ್ ತಮ್ಮ ಯಾರು? ಅವ್ರ ನಮ್ಮಮ್ಮ. ಇವಾಗ ಅವರ? ಅಯ್ಯೋ, ಇವಾಗ ಇಲ್ಲ ಸರ್. ಅವರು ಯಾವಾಗ ತೀರ್ಕೊಂಡ್ರು? ಮಾರ್ಕೆಟ್ಗೆ ಹೋಗೋರೆ, ತರಕಾರಿ ತಗೊಂಬರಕ್ಕೆ. ಯಾರು ಹೇಳಿದ್ ನಿಮ್ಗೆ ತೀರ್ಕೊಂಡವ್ರೆ ಅಂತ? ಸರಿ, ನಾರಾಯಣಪ್ಪ ಯಾರು? ಅವ್ರ ನಮ್ ತಾತ. ಇವಾಗ ಅವರ? ಅಯ್ಯೋ, ಅವರು ಇವಾಗಿಲ್ಲ ಸರ್. ಮಾರ್ಕೆಟ್ಗೆ ಹೋಗೋರ? ಇಲ್ಲ ಸರ್, ಅವ್ರು ತೀರ್ಕೊಂಡ್ಬಿಟ್ರು. ಸರಿ, ನಿಮ್ಮ ಅಜ್ಜಿ? ಇವಾಗಿಲ್ಲ ಸರ್, ಅವರು ತೀರ್ಕೊಂಡ್ಬಿಟ್ರ? ಮಾರ್ಕೆಟ್ಗೆ ಹೋಗೋರೆ ನಮ್ಮ ಅಮ್ಮನ ಜೊತೆ. ಈ ಗೋಬಿ ಗೌತಮ್ ಯಾರು? ಅವ್ನು ನಮ್ ತಮ್ಮ. ಇವಾಗ ಅವನ? ಅಯ್ಯೋ ಇಲ್ಲ ಸರ್, ಅದು ಕಾರ್ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಬಿಟ್ನಾ. ಕಾರ್ ಆಕ್ಸಿಡೆಂಟ್ ಅಲ್ಲಿ? ಇಲ್ಲ ಸರ್, ಬಚಾವ್ ಆಗ್ಬಿಟ್ಟ ಕಾರ್ ಆಕ್ಸಿಡೆಂಟ್ ಅಲ್ಲಿ. ಇವಾಗ ಗೋವಾಗ್ ಟ್ರಿಪ್ ಹೋಗೋನೆ. ಬೆಂಗಳೂರು ಬಂದಿನ ಯಾವ ಬರ ಕರಿಯಾಕ? ಇಲ್ಲೇ ಅದನ್ನ ದೋಸ್ತ್ ಮೆಜೆಸ್ಟಿಕ್ ದಾಗ. ನೀ ಎಲ್ಲಿ? ಕ್ಯಾಂಪಸ್ ಒಳಗ. ಕ್ಯಾಂಪ್ ಬಸ್? ದೋಸ್ತ ಊರ್ಗೆ ಹೋಗ್ಬಿಡ್ ನೀವು. ಹೊಳ್ಳಿ